ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ನಿಜಕ್ಕೂ ಕೂಡ ಪತ್ರಕರ್ತರಿಗೆ ಉಳಿಗಾಲವಿಲ್ಲವೇ ಅನ್ನುವಂಥ ಒಂದು ಸಂಚಿಕೆಯನ್ನು ಆಯ್ದುಕೊಂಡು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಪತ್ರಕರ್ತರು ನಿಜವಾದ ಸಮಾಜ ಸೇವಕರು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೂ ಕೂಡ ಅಲ್ಲೊಬ್ಬರು ಇಲ್ಲೊಬ್ಬರು ಏನಾದರೂ ಮಾಡಿ ಪತ್ರಕರ್ತರ ಒಂದು ಇಮೇಜನ್ನೇ ಹಾಳು ಮಾಡುವಂಥವರು ಕೂಡ ಇದ್ದಾರೆ. ಆದರೂ ಕೂಡ ಬಹುತೇಕ ಪತ್ರಕರ್ತರಲ್ಲಿ ತಾಳ್ಮೆ ಹಾಗೂ ವಿಷಯ ಸಂಗ್ರಹ ಮಾಡುವಂಥ ಒಂದು ಜಾಣ್ಮೆ ಇರುತ್ತೆ. ಹಾಗಿರುವಾಗ ನಮ್ಮ ಬೆಳಗಾವಿ ಜಿಲ್ಲೆಯ ಸದಾನಂದ ಬಾಮಣೆಯವರು ಹಾಯ್ ದಿಲ್ಲಿ ಅನ್ನುವಂಥ ಒಂದು ಪತ್ರಿಕೆಯನ್ನು ನಡೆಸಿ ಹೆಸರು ಮಾಡಿರ್ತಕ್ಕಂಥ ಹೆಸರಾಂತ ಪತ್ರಕರ್ತರು. ಅಂಥ ಹೆಸರಾಂತ ಪತ್ರಕರ್ತರು ಈಗ ಒಂದು ಯೂಟ್ಯೂಬ್ ಚಾನಲ್, ಸದಾನಂದ ಬಾಮಣೆ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ಅವರು ಸಮಾಜಘಾತುಕ ವ್ಯಕ್ತಿಗಳಿಗೆ ಕಂಟಕರೇ ಆಗಿದ್ದಾರೆ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಮತ್ತು ಅದನ್ನು ಎಲ್ಲರೂ ಕೂಡ ಮೆಚ್ಕೊಳ್ತಾ ಇದ್ದಾರೆ. ಹಾಗಿರುವಾಗ ಅಂಥ ಸದಾನಂದ ಬಾಮಣೆಯವರು ಯಾವುದಕ್ಕೂ ಕೂಡ ಜಗ್ಗವರಲ್ಲ, ಬಗ್ಗವರು ಅಲ್ಲ. ಯಾರು ಏನೇ ಮಾತಾಡಿ, ಏನೇ ಮಾಡಿ, ಏನೇ ಅನ್ನಲಿ, ಅವರು ತಮ್ಮ ಒಂದು ವಿವೇಚನೆಗೆ ಬಂದದ್ದನ್ನು ನೇರ ಹೇಳುವಂಥ ಒಬ್ಬ ದಿಟ್ಟ ಪತ್ರಕರ್ತ. ಈಗಲೂ ಕೂಡ ಅವರು ಅದನ್ನು ಕಾಯ್ದುಕೊಂಡು ಬಂದಿದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಕೂಡ ಹೋಗ್ತಾ ಇದ್ದಾರೆ. ಹಾಗಿರುವಾಗ ಮಟ್ಕ ಹಾಗೂ ಇನ್ನುಳಿದ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿರುವವರ ಬಗ್ಗೆ ಅಷ್ಟೇ ಏಕೆ, ರಾಜಕಾರಣಿಗಳ ಬಗ್ಗೆ, ಉದ್ಯಮಿಪತಿಗಳ ಬಗ್ಗೆ ಹಾಗೂ ಲ್ಯಾಂಡ್ ಮಾಫಿಯಾ ಬಗ್ಗೆ ಎಲ್ಲರ ಬಗ್ಗೆಯೂ ಅವರು ನಿರ್ಬಿಡಿಯಿಂದ ಮಾತಾಡ್ತಾರೆ. ಅಂತ ಮಾತಾಡೋದ್ರಿಂದ ಅವರಿಗೆ ಹಲವಾರು ಬಾರಿ ದೈಹಿಕ ಅಟ್ಯಾಕು ಕೂಡ ಆಗಿರೋದು ಉಂಟು. ಹಾಗಿರುವಾಗ ಯಾಕೆ ಅಟ್ಯಾಕ್ ಮಾಡ್ತೀರಾ ನೀವು? ಅಟ್ಯಾಕ್ ಮಾಡೋದ್ರಿಂದ ನಿಮಗೇನು ಸಿಗ್ತೈತಿ? ಯಾಕಂದರೆ ಸತ್ಯವಾದ ಸಂಗತಿಯನ್ನು ಸಮಾಜಕ್ಕೆ ತಿಳಿಸುವುದು ಪತ್ರಕರ್ತರ ಕರ್ತವ್ಯವಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾಕಲಿಕ್ಕೆ ಬಯಸ್ತೀನಿ. ಜೊತೆಗೆ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯವರು ದಯವಿಟ್ಟು ಪತ್ರಕರ್ತರಿಗೆ ರಕ್ಷಣೆ ಕೊಡಿ. ಜೊತೆಗೆ ಪತ್ರಕರ್ತರು ನಿರ್ಬಿಡಿಯಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತೆ ಅವರಿಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಿ. ಹಾಗಿದ್ದಾಗ ಮಾತ್ರ ನೈಜ ಸಂಗತಿಗಳನ್ನು, ನೈಜ ಘಟನೆಗಳನ್ನು, ಸತ್ಯ ಸಂಗತಿಗಳನ್ನು, ಸತ್ಯವಾದ ವಿಷಯಗಳನ್ನು ಸಮಾಜಕ್ಕೆ ಬಿತ್ತರ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದೇನೆ ಉದಾಹರಣೆ ಇಲ್ಲ. ಹಾಗಿರುವಾಗ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತರ ಮೇಲೆ ಯಾರೇ ಹಲ್ಲೆ ಮಾಡಲಿರಲಿ, ಯಾರೇ ಮಾಡಿರಲಿ, ಅವರು ಎಂಥ ದೊಡ್ಡ ಶ್ರೀಮಂತರೇ ಆಗಿರಲಿ, ಬೇಕಾದಂಥ ಪ್ರಭಾವಿಗಳೇ ಆಗಿರಲಿ, ಅವರ ಹೆಡಮುರಿಗೆ ಕಟ್ಟಿ ಅವರಿಗೆ ಮತ್ತೊಮ್ಮೆ ಪತ್ರಕರ್ತರ ಒಂದು ಹೊಸಬರಿಗೆ ಹೋಗುವುದು ಬೇಡಪ್ಪ, ಅದು ನಮಗೆ ಆಗೋದಿಲ್ಲ ಅನ್ನುವಂಥ ಒಂದು ಪಾಠವನ್ನು ಕಲಿಸಬೇಕು. ಯಾಕಂದ್ರೆ ಪತ್ರಕರ್ತರು ಸಮಾಜಕ್ಕೆ ನಿಜವಾದ ಸೇವಕರು ಅನ್ನುವಂಥ ಭಾವನೆ ಇದೆ. ಯಾಕಂದ್ರೆ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋಗಳನ್ನು ನೋಡ್ತೀರಿ, ಜೊತೆಗೆ ಪತ್ರಿಕೆಗಳನ್ನು ನೋಡ್ತೀರಿ, ದಿನಪತ್ರಿಕೆಗಳನ್ನು ನೋಡ್ತೀರಿ, ಮ್ಯಾಗ್ಜಿನ್ಗಳನ್ನು ಓದ್ತೀರಿ. ಅದನ್ನು ಬರೆಯುವವರು ಹಾಗೂ ಮಾಡುವವರು ಪತ್ರಕರ್ತರಲ್ಲವೇ? ಅವರಿಗೂ ಕೂಡ ತಮ್ಮ ಕುಟುಂಬ ಅನ್ನೋದು ಇರ್ತೈತಿ, ಹೆಂಡರು ಮಕ್ಕಳಿರ್ತಾರೆ, ಅವರಿಗೂ ಕೂಡ ಸಂಸಾರ ಇರ್ತೈತಿ. ಅವರು ನಿರ್ಬಿಡಿಯಿಂದ ಮಾತಾಡಿದರೆ ತಪ್ಪೇನು ಅನ್ನುವಂಥ ಪ್ರಶ್ನೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಮೂಲಕ ನಾನು ಕೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಪತ್ರಕರ್ತರು ಅಂತಂದರೆ ನಿಜವಾದ ಸಂವಿಧಾನ ಅವರಿಗೂ ಕೂಡ ಹಕ್ಕುಗಳನ್ನು ಕೊಟ್ಟಿದೆ. ಈಗ ಯೂಟ್ಯೂಬ್ ಚಾನಲ್ ನಡೆಸುವವರು ಕೂಡ ಪತ್ರಕರ್ತರೇ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟು ಕೂಡ ಒಪ್ಪಿದೆ ಅನ್ನುವಂಥ ವಿಷಯ ನಿಮಗೆ ಇರಬಹುದು. ಆದರೂ ಕೂಡ ಪತ್ರಕರ್ತರ ಮೇಲೇಕೆ ನಿಮ್ಮ ಕೆಂಗನ್ನು ಹಾಗೂ ಯೂಟ್ಯೂಬ್ಗಳ ಮೇಲೇಕೆ ನಿಮ್ಮ ಕೆಂಗನ್ನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಸಮಾಜಘಾತುಕ ಶಕ್ತಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಯಾರೂ ಕೂಡ ಸಾಚಾಗಳಲ್ಲ. ನೀವು ಎಂಥ ಪ್ರಭಾವಿಗಳೇ ಇರಲಿ ಹಾಗೂ ಎಷ್ಟೇ ನೀವು ಶ್ರೀಮಂತರೇ ಇರಲಿ, ಅದನ್ನು ಪತ್ರಕರ್ತರ ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ. ಸತ್ಯ ಸಂಗತಿಗಳನ್ನು ಹೊರತರುವಂಥ ಸಾಮರ್ಥ್ಯ ಇರೋದು ಪತ್ರಕರ್ತರಿಗೆ ಮಾತ್ರ ಅನ್ನೋದನ್ನು ನೀವು ತಿಳಿದುಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಸಮಾಜಕ್ಕೂ ಮತ್ತು ನಾಡಿಗೂ ಕೂಡ ಒಂದು ಒಳ್ಳೆಯ ಕೆಲಸ. ದಯವಿಟ್ಟು ಯಾರೇ ಆಗಿರಲಿ, ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಪೂರ್ವಕವಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ದಯವಿಟ್ಟು ಹಲ್ಲೆಗಳನ್ನು ನಡೆಸಬೇಡಿ. ನಿಮ್ಮ ವಿಚಾರಗಳೇನಿದ್ರೂ ಕೂಡ ಅವರ ಜೊತೆಗೆ ಕುಳಿತುಕೊಂಡು ಚರ್ಚೆ ಮಾಡಿ ನೀವು ಈ ಥರ ಸರ್ ನಾವು ಮಾಡ್ತಾ ಇಲ್ಲ, ನಾವು ಕಾನೂನುಬದ್ಧವಾಗಿಯೇ ಮಾಡ್ತಾ ಇದ್ದೇವೆ, ನಾವು ಕಾನೂನು ಚೌಕಟ್ಟಿನಲ್ಲಿ ನಡೀತಾ ಇದ್ದೇವೆ ಅನ್ನುವಂಥದ್ದನ್ನು ನೀವು ಮಾಡ್ತಾ ಇದ್ದರೆ ಅವರ ಜೊತೆಗೇ ಮಾತಾಡಿ ಅವರ ಮುಂದೆ ನಿಮ್ಮ ಯಾವುದೇ ಒಂದು ಪಾರದರ್ಶಕವಾದದ್ದನ್ನು ಅವರಾರು ಯಾಕೆ ಮಾತಾಡ್ತಾರೆ?
ಪತ್ರಕರ್ತರಿಗೇನು ಬೇರೆ ಕೆಲಸಗಳಿಲ್ಲವೇ? ಅದನ್ನು ದಯವಿಟ್ಟು ನೀವು ಪತ್ರಕರ್ತರ ಜೊತೆಗೆ ಸಹೋದರ ಭಾವನೆಯಿಂದ ನಡೆದುಕೊಳ್ಳ್ರಿ. ಆಮೇಲೆ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಕಾನೂನು ತನ್ನದೇ ಆದಂಥ ನಿರ್ದಿಷ್ಟ ಕೆಲಸಗಳನ್ನು ಮಾಡ್ತಾ ಇದೆ. ಅದಕ್ಕೆ ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೂ ಕೂಡ ನಾವು ಶಾಬಾಷಿಗಿರಿಯನ್ನು ಹೇಳಲೇಬೇಕು. ಹಾಗಿರುವಾಗ ಯಾರೇ ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಕೂಡ, ಅಧಿಕಾರಸ್ಥರಾಗಿದ್ದರೂ ಕೂಡ, ಏನೇ ಇದ್ದರೂ ಕೂಡ ಸದಾನಂದ ಭಾಮಣಿಯವರಿಗೆ ಆದಂಥ ಘಟನೆಗಳು ಮುಂದೆ ಮರುಕಳಿಸಬಾರದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಪತ್ರಕರ್ತರಿಗೂ ಕೂಡ ರಕ್ಷಣೆಯನ್ನು ನೀಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಹಾಗಿರುವಾಗ ಸದಾನಂದ ಭಾಮಣಿಯವರೇ, ನಿಮ್ಮ ಜೊತೆಗೆ ಪತ್ರಕರ್ತರಾದಿಯಾಗಿ ಎಲ್ಲರೂ ಕೂಡ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ಹೆದರಬೇಡಿ. ಯಾಕಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಸಮಾಜ ಕೆಲಸ, ಸಮಾಜ ಮೆಚ್ಚುವಂಥ ಕೆಲಸ. ನೀವು ಯಾರನ್ನು ಕೂಡ ನಿರ್ದಿಷ್ಟವಾಗಿ ಇಂಥವರೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳದೇ ಇದ್ದರೂ ಕೂಡ ಅವರು ನಿಮ್ಮ ಮೇಲೆ ಏಕೆ ಕೋಪ ಮಾಡ್ಕೊಳ್ತಾರೆ ಅನ್ನೋದನ್ನು ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಸದಾನಂದ ಭಾಮಣಿಯವರಿಗೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಬೇಕು. ಅವರಿಗೆ ಬಲ ತುಂಬಬೇಕು. ಅವರ ಒಂದು ವಿಚಾರವಾಗಿ ಪ್ರತಿಯೊಬ್ಬರು ಕೂಡ ಪತ್ರಕರ್ತರಿಗೆ ನಿಮ್ಮೆಲ್ಲರ ಬೆಂಬಲ ಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡದಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.